ಸಡನ್ ಆಗಿ ಈ ಪ್ರಕರಣ ನಾಗಮಂಗಲ ಪ್ರಕರಣ ಅಂದಮೇಲೆ ಇಂಟೆಲಿಜೆನ್ಸ್ ಎಡಿಜಿಪಿ ಚೇಂಜ್ ಮಾಡೋದಕ್ಕೂ ಈ ಪ್ರಕರಣಕ್ಕೂ ವೈಫಲ್ಯ ಅಂತ ಏನಾದ್ರು ಸಿಂಕ್ ಇದೆ ಸರ್? ಆ ರೀತಿ ಒಂದು ಸಿಂಕ್ ಆಗ್ತಾ ಇದೆ ಇಶ್ಯೂ? ಇಲ್ಲ, ಆ ಥರದ್ದೇನಿಲ್ಲ, ಅದು ಗೊತ್ತಿಲ್ಲ ನನಗೆ. ಆ ಥರದ್ದೇನು ನನಗೇನು ಕಾಣಿಸಿಲ್ಲ. ಅಲ್ಲಿ ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಈಗಾಗಲೇ ವಾರ್ತಾಲೇಖನಿದ್ದಾರೆ, ಅವ್ರಿಗೆ ಇನ್ನೊಂದು ಅಡಿಷನಲ್ ಪೋಸ್ಟ್ ಕೊಡುವಂತ ನೆಸಿಟಿ ಇತ್ತು. ಹಂಗಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ತೀರ್ಮಾನ ಅದು. ಅವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಅವರನ್ನು ಇಂಟೆಲಿಜೆನ್ಸ್ಗೆ ಇಟ್ಕೊಂಡಿರ್ತಾರೆ ಯಾಕೆಂದರೆ ಅದು ಇಂಟೆಲಿಜೆನ್ಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತಕ್ಕಂಥದ್ದು. ಅದು ಅವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಅವ್ರನ್ನ ಇಟ್ಕೊಂಡಿರ್ತಾರೆ. ಚರ್ಚೆ ಮಾಡಿ ಸರ್, ಇದ್ರ ಬಗ್ಗೆ ಚೇಂಜ್ ಮಾಡಿರ್ತೀವಿ. ಹೌದಾ? ಯಾರು? ಇಲ್ಲ, ನನ್ನ ಹತ್ರ ಮಾಡಿಲ್ಲ ಅಂತ ಹೇಳಿಲ್ಲ ನಾನು. ನನ್ನ ಹತ್ರನೂ ಚರ್ಚೆ ಮಾಡ್ತಾರೆ. ನಾವೆಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ತಗೊಳ್ತೇವೆ, ಅವರಿಗೆ ಕಾನ್ಫಿಡೆನ್ಸ್ ಇದ್ದವರಿಗೆ ಅಂತ ಹೇಳಿದ್ದು ನಾನು. ಸರ್, ಈಗ ಬಿಜೆಪಿ ಅವ್ರಿಗೆ ಯಾವಾಗಿನ ಈ ಒಂದು ನಿಮ್ಮ ಸಮಿತಿಯ ವರದಿ ಬರೋದ್ರಿಂದ ಒಂದಷ್ಟು ಜನ ಬಿಜೆಪಿ ಆತಂಕಗೊಂಡವ್ರೆ. ಕೆಲವರು ನೋಡೋಣ ಸರ್ಕಾರ ದ್ವೇಷದ ರಾಜಕಾರಣ ಇಲ್ಲಿ ತನಕ ಮಾಡ್ತಾರೆ, ನಾವು ನೋಡ್ತೀವಿ ಅಂತ ಹೇಳಿ. ನಾವೇನು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ವಲ್ಲ. ಯಾರು ಹೇಳಿದ್ದು? ನಾವು ಅಲ್ಲಪ್ಪ, ಅಲ್ಲಿ ಏನೋ ಕಾನೂನು ಬಾಹಿರವಾಗಿ ಕೆಲವು ಪ್ರಕರಣಗಳು ನಡೆದಿದ್ದಾವೆ ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದಾಕ್ಷಣಕ್ಕೆ ಅದು ದ್ವೇಷದ ರಾಜಕಾರಣ ಆಗುತ್ತಾ? ಸಿದ್ದರಾಮಯ್ಯ ಅವರು ಇದೇ ಹೇಳಿದ್ರು, ಬಂದಾಗ ನನ್ನ ವಿರುದ್ಧ ದ್ವೇಷದ ಹಾಗೇನಿಲ್ವಲ್ಲ. ಈಗ ಅವೆಲ್ಲ ಎನ್ಕ್ವೈರಿಗಳು ನಡೀತಾ ಇದ್ದಾವಲ್ಲ, ಅವೆಲ್ಲ ಏನು ಮೂಡ ಆದಮೇಲೆ ಸ್ಟಾರ್ಟ್ ಆಯ್ತಾ? ಮೂಡ ಮುಂಚೆನೇ ಅವೆಲ್ಲ ನಡೀತಾ ಇದ್ದಾವಲ್ಲ ಹಗರಣಗಳು. ಅದನ್ನು ಈಗ ನಾವು ಹೊರಗಡೆ ತರ್ತೀವಿ, ಆದಷ್ಟು ಬೇಗ ತರ್ತೀವಿ ಅಷ್ಟೇ. ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ತೀವಿ ಸುಮ್ಮನೆ ಇದಕ್ಕೆ. ಯಾಕಂದ್ರೆ ಈಗಾಗಲೇ ನಿಮಗೆ ನಿಮ್ಮ ಸರ್ಕಾರ 2 ವರ್ಷ ಅಂತ ಹತ್ರ ಬಂತು, ಇದುವರೆಗೆ ಯಾವ ತನಿಖೆಗಳು ಸಹ ಕನ್ಕ್ಲೂಡ್ ಆಗಿ ಒಂದು ಜಸ್ಟಿಫಿಕೇಶನ್ ಲಾಜಿಕಲ್ ಎಂಡ್ ಆಗಲಿಲ್ಲ. ಅದಕ್ಕೆ ಈ ಸಮಿತಿ ಮಾಡಿದ್ದು, ಬೇಗ ಲಾಜಿಕಲ್ ಎಂಡಿಗೆ ತೊಗೊಂಡೋಗಿ ಗತಿ ಕಾಣಿಸ್ತೀರಾ? ಗತಿ ಕಾಣಿಸ್ಬೇಕು.